ಸ್ನೇಹಿತರೆ, ಈಗ ಬೆಳೆಯುತ್ತಾ ಕ್ರಮಗಳ ಜೊತೆಗೆ ನಾವು ಅನೇಕ ಸಮಸ್ಯೆಗಳಾದ ರೋಗ ಮತ್ತು ಹುಳುಗಳನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಈಗ ಕೀಟಗಳನ್ನು ನೋಡೋದಾದರೆ ಅನೇಕ ಕೀಟಗಳಿದೆ, ರಸ ಇರ್ತಕ್ಕಂಥ ಕೀಟಗಳೆಲ್ಲ ಇದೆ. ಆದರೆ ಪ್ರಮುಖವಾಗಿ 2 ಕೀಟಗಳು ನಮಗೆ ತುಂಬ ತೊಂದರೆ ಕೊಡ್ತಕ್ಕಂಥದ್ದು. ಒಂದು ಅಂತಂದರೆ ಟೀ ಸೊಳ್ಳೆ ಅಂತಂದೇಳಿ. ಟೀ ಸೊಳ್ಳೆ ಅಂತಂದರೆ ಇದು ಒಂದು ರಸ ಇರ್ತಕ್ಕಂಥ ಕೀಟ. ಆ ಎಲೆ ಚಿಗುರುಗಳ ಮೇಲೆ ರಸ ಇರೋದ್ರಿಂದ ಎಲೆಗಳ ಮೇಲೆ ಒಂದು ಕಂದು ಚುಕ್ಕೆ ಆಗ್ತಕ್ಕಂಥದ್ದು. ಅದೇ ರೀತಿ ಹಣ್ಣಿನ ಮೇಲೆ ಕೂಡ ಅವು ರಸ ಇರೋದ್ರಿಂದ ಅದೆಲ್ಲ ಚುಕ್ಕೆ ಆಗ್ತದೆ, ಕಜ್ಜಿ ಥರ ಆಗ್ಬಿಡ್ತವೆ ಅವು. ಆಮೇಲೆ ಬೆರೆತ್ಕೊಳ್ಳೋದು ಮತ್ತು ಆಮೇಲೆ ಕಾಯಿ ತಿನ್ಲಿಕ್ಕೆ ಬರೋದಿಲ್ಲ, ಮತ್ತು ಮಾರ್ಕೆಟಲ್ಲಿ ಕೂಡ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ಅದೇ ರೀತಿ ಈಗ ಇನ್ನೊಂದು ಹಣ್ಣಿನ ನೊಣ ಕೂಡ ಬರುತ್ತೆ. ಹಣ್ಣು ಆಗುವಾಗ, ಹಣ್ಣು ಏನೀಗ ಕಾಯಿಯಿಂದ ದ್ವಾರಗಾಯಿಂದ ಹಣ್ಣಾಗಂಥ ಸಂದರ್ಭದಲ್ಲಿ ಕೂಡ ಒಂದು ಹುಳ ಬರುತ್ತೆ, ಅದು ಹಣ್ಣಿನ ನೊಣ. ಈ ಹಣ್ಣಿನ ನೊಣ ಅದರಲ್ಲಿ ಮೊಟ್ಟೆ ಇಟ್ಬಿಟ್ಟು ಆ ಒಳಗಡೆ ಮರಿ ಬಂದು ಮರಿಗಳ ಒಳಗಿಂದೆಲ್ಲ ಅಂಗಾಂಶ ತಿನ್ನೋದ್ರಿಂದ ಹಣ್ಣೆಲ್ಲ ಕೊಳತೋಗ್ತಕ್ಕಂಥದ್ದು. ಇವೆರಡು ಕೀಟಗಳು. ಅದ್ರ ಜೊತೆಗೆ ಏನಕ್ಕೆ ಎಲೆ ತಿನ್ನೋ ಕೀಟಗಳಿದೆ, ಮತ್ತು ಆಮೇಲೆ ಕೆಲವೊಂದು ಜಿಗಿ ಹೇನುಗಳಿದೆ. ಇದು ಅಷ್ಟೇನು ಸಮಸ್ಯೆ ಮಾಡೋದಿಲ್ಲ, ಆದರೆ ಇವೆರಡು ಕೀಟಗಳು ತುಂಬ ಸಮಸ್ಯೆ ಮಾಡೋದ್ರಿಂದ ಅವುಗಳ ನಿರ್ವಹಣೆಗಾಗಿ 2 ಮಿಲಿ ಮೆಲಾಥಿಯಾನ್ 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಇನ್ನು ಹಣ್ಣಿನ ನೊಣಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ 2 ಮಿಲಿ ಮೆಲಾಥಿಯಾನು ಮತ್ತು ಆಮೇಲೆ ಒಂದು 10 ಮಿಲಿ ನಮಗೆ ಈಗ ಆಕರ್ಷಕ ಮೀಥೈಲ್ ಯುಜನಾಲ್ ಅಂತಕ್ಕಂಥದ್ದು ಒಂದು 10 ಮಿಲಿ, 2 ಮಿಲಿ ಮೆಲಾಥಿಯಾನು ಮತ್ತು ಒಂದು 10 ಗ್ರಾಮ್ನಷ್ಟು ಬೆಲ್ಲ ಅದಕ್ಕೆ ಸೇರಿಸಿ ದ್ರಾವಣ ತಯಾರು ಮಾಡಿ ಇದನ್ನು ಒಂದು ಬಲೆಯನ್ನು ತಯಾರು ಮಾಡಿ ಆ ಗಿಡಕ್ಕೆ ಒಂದು ಎಕರೆಗೆ ಸುಮಾರು ಒಂದು 3 ರಿಂದ 4 ಬಲೆಯನ್ನು ನೇತಾಕಬೇಕಾಗುತ್ತೆ. ಈ ನೇತಾಕಿದಾಗ ಇದೇನಾಗ್ತದೆ, ಒಂದು ಪ್ರೌಢ ನೊಣಗಳು ಬಂದು ಆಕರ್ಷಣೆಯಾಗಿ ಆ ಬಲೆ ಬಿದ್ದು ಸಾಯ್ತಕ್ಕಂಥದ್ದು. ಸೊ ಇಷ್ಟು ಮಾಡೋದ್ರಿಂದ ನಾವು ಎಲ್ಲ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ.